ವಿಶ್ವವಿದ್ಯಾಲಯದ BCom ಪ್ರಥಮ ಸೆಮಿಸ್ಟರ್ನ ವಾಣಿಜ್ಯ ಸಮನ್ವಯ ಕನ್ನಡ ಬೇಸಿಕ್ ಕನ್ನಡ ಪುಸ್ತಕ. ಘಟಕ 1 ಕಾವ್ಯಗಳು. ಕುವೆಂಪು ಅವರ ಕಾವ್ಯಗಳು. ಮೊದಲನೇದು ಇಂದಿನ ದೇವರು, ಎರಡನೇದು ರೈತನ ದೃಷ್ಟಿ, ಮೂರನೇದು ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ, ನಾಲ್ಕನೇದು ಶಿಲಾಭೇರಿ, ಐದನೇದು ಸಗ್ಗದ ಬಾಗಿಲು. ಅದೇ ರೀತಿ ಎರಡನೇ ಕವಿ ಜಂಬಣ್ಣ ಅಮರಚಿಂತ ಅವರ ಕೋಟೆ ಗೊಮ್ಮಟೇಶನ ಜೊತೆ ಒಂದು ಆಪ್ತಾಲೋಚನೆ, ಮೂರನೇದು ಬರಗಾಲದ ಹಾಡು, ನಾಲ್ಕನೇದು ಪೆಟ್ರೋಮ್ಯಾಕ್ಸ್ ಹೊತ್ತವರು, ಐದನೇದು ದಾಸ್ಯದ ದಿಗಿಲು. ಇನ್ನು ಮೂರನೇ ಕವಿ ಡಾಕ್ಟರ್ ಮೃತ್ಯುಂಜಯ ಹೊರಕೇರಿಯವರು. ಅವರ ಕಾವ್ಯ ಒಂದನೇದು ಜಿರ್ಕಿ ಜೋಡು, ಎರಡನೇದು ಬರ್ರೆಪ್ಪ ಬರ್ರಿ, ಮೂರನೇದು ನಾವು ನೀವು, ನಾಲ್ಕನೇದು ನನ್ನ ಒಲುಮೆಯ ನಲ್ಲೆ, ಐದನೇದು ಬಯಕೆಯ ಬುತ್ತಿ. ಅದೇ ರೀತಿ ಘಟಕ 2ರ ಸಣ್ಣ ಕಥೆಗಳು. ಅದರಲ್ಲಿ ಮೊದಲನೇದು ಗೋದಾನ, ಶಾಂತರಸರು ಬರೆದಿರುವಂತಹ ಗೋದಾನ. ಎರಡನೇದು ತಾಂಬೇಲು, ಶರಣಬಸವ ಕೆ ಗುಡ್ದಿನಿಯವರು ಬರೆದಿರುವಂತಹದ್ದು. ಮೂರನೇದು ಬಲಿ, ಕನಕಪ್ಪ ವಾಗಣಗೇರಿಯವರು ಬರೆದಿರುವಂತಹ ಬಲಿ. ನಾಲ್ಕನೇದು ಕಳವಳದ ದೀಗಿ, ಡಾಕ್ಟರ್ ನಾಗರಾಜ್ ಕೋರಿಯವರು ಬರೆದಿರುವಂತಹದ್ದು. ಐದನೇದು ಊರಮ್ಮ, ಅಮರೇಶ್ ನುಗ್ಡೋಣಿಯವರು ಬರೆದಿರುವಂತಹದ್ದು. ಆರನೇದು ತಾಯಿ, UR ಅನಂತಮೂರ್ತಿಯವರ ತಾಯಿ ಸಣ್ಣ ಕಥೆ. ಅದೇ ರೀತಿ ಘಟಕ 3ರ ಜಾನಪದ. ಜಾನಪದದಲ್ಲಿ ಮೊದಲನೇದು ಸ್ತುತಿಗಳು, ಶಿವಸ್ತುತಿ, ಕೃಷ್ಣಸ್ತುತಿ, ಸರಸ್ವತಿ ಸ್ತುತಿ ಮತ್ತು ಶಿವಶರಣರು ಅನ್ನುವಂತಹ ಸ್ತುತಿಗಳು ಇವೆ. ಅದೇ ರೀತಿ ಮೂರನೇ ಘಟಕದ 2ನೇ ಅಧ್ಯಾಯದಲ್ಲಿ ಭಾವಗೀತೆಗಳು, ಹಾಲುಂಡ ತವರು, ತಾಯ್ತನ ಹಂಬಲ ಮತ್ತು ಹಾರೈಕೆ, ಮಳಿ ಹಾಡು, ನಾಗರ ಪಂಚಮಿ ಹಾಡು ಎಂದು. ಅದೇ ರೀತಿ ಕಥನ ಗೀತೆಗಳು, ಆಕಳ ಹಾಡು, ಬರದ ಹಾಡು, ಅಕ್ಕನಾಗಮ್ಮನ ಹಾಡು, ಕಲ್ಯಾಣ ಬಸವಯ್ಯನ ಹಾಡು. ಘಟಕ 4 ಸಂಕೀರ್ಣಗಳು. ಸಂಕೀರ್ಣಗಳೆಂದರೆ ಪ್ರಬಂಧ ಮಾದರಿಗಳಾಗಿರುತ್ತವೆ. ಜಾಗತೀಕರಣ ಮತ್ತು ಸಂಸ್ಕೃತಿ, ಡಾಕ್ಟರ್ BM ಪುಟ್ಟಯ್ಯ ಅವರು ಬರೆದಿರುವಂತಹ ಜಾಗತೀಕರಣ ಮತ್ತು ಸಂಸ್ಕೃತಿ ಎನ್ನುವಂತಹ ಸಂಕೀರ್ಣ. ಅದೇ ರೀತಿ ದುರ್ಯೋಧನ ಮತ್ತು ಕರ್ಣರ ಸ್ನೇಹ, ಡಾಕ್ಟರ್ ಲಿಂಗಪ್ಪ ಗೋನಾಲ್ ಅವರು ಬರೆದಿರುವಂತಹದ್ದು. ಅರಸೊತ್ತಿಗೆಯ ಅಹಮ್ಮು ಅಳಿಸಿದ ಕೌತಾಳ ಶಾಸನ, ಡಾಕ್ಟರ್ K ಖಾದರ್ ಬಾದ್ಶಾ ಅವರು ಬರೆದಂತಹ ಒಂದು ಸಂಕೀರ್ಣವಾಗಿದೆ. ಇಷ್ಟು ವಾಣಿಜ್ಯ ಸಮನ್ವಯ ಪುಸ್ತಕದಲ್ಲಿ ಅಂದರೆ ಬೇಸಿಕ್ ಕನ್ನಡ ಅಲ್ಲಿ ಬರುವಂತಹ ವಿಷಯ ವಸ್ತುವಾಗಿದೆ.